ಆಡಿರುವ ಮಾತು ಹಿಂದಕ್ಕೆ ತೆಗೆದುಕೊಳ್ಳುವ ಪಿಂಡ್ರಿ ಮಗ ಎಲ್ಲಿ ಹೆಂಗ್ ಹಿಡಿದು ಕೇಳ್ತೀನಿ ನಿನ್ನ ಮಗಳ ಕೊಡ್ತೀಯಲ್ಲ ಅಂತ ಬೆಳಗ್ಗೆ ಮನುಷ್ಯರ ಭೇಟಿಯಾಗಿದ್ದಮ್ಮ ನೋಡಿ, ನಾವು ತೆರೆ ಮುಂದ್ಗಡೆ ನಾಟಕನ ನೋಡ್ತೀವಿ. ನಾಟಕ ಯಾವ ರೀತಿ ಇರುತ್ತೆ ಅಂತ. ತೆರೆ ಹಿಂದ್ಗಡೆ ಯಾವ ರೀತಿ ಇರುತ್ತೆ ನೋಡಿ. ಇದು ಸ್ಕ್ರೀನ್ ಬ್ಯಾಕ್ ಸೈಡ್ ಅಲ್ಲಿ ಇರೋದು. ನಾವೀಗ ಇಲ್ಲಿ ಅವ್ರಿಗೆ ಮೇಕಪ್ ಮಾಡ್ಕೊಳ್ಳೋಕೆ ಜಾಗ ಇರುವಂತದ್ದು ಇಲ್ಲಿ ನೋಡ್ಬೋದು. ಸರ್ ನಮಸ್ತೆ. ಅಂದ್ರೆ ಯಾವ ನಾಟಕ ನೋಡತ್ರಿ? ನಿಮ್ ಪಾತ್ರ ಏನು? ನಮ್ದು ಅಂದ್ರ ಮಲ್ಲಪ್ಪ ಅಂತಂದಿದ್ದು ಒಂದು ಏಜ್ಡ್ ಕ್ಯಾರೆಕ್ಟರ್. ಇದಾದ್ಮೇಲೆ ಒಂದು ಗುರು ಅಂತ ಒಂದ್ ಬರ್ತೈತಿ. ಅದೊಂದು ಎರಡೆರಡು ಪಾತ್ರ ಮಾಡ್ತೀವಿ. ಯಂಗ್ ಕ್ಯಾರೆಕ್ಟರ್, ಎರಡು ಕ್ಯಾರೆಕ್ಟರ್. ರಂಗಭೂಮಿಗೆ ಎಷ್ಟು ವರ್ಷ? ನಾವು ಅಂದ್ರೆ ನಮ್ ತಂದೆ ತಾಯಿನೂ ಕಲಾವಿದ್ರೆ. ಹಂಗಾಗಿ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಹುಟ್ಟದಾಗಿಂತ ಇದ್ರೊಳಗೆ ಸಾಂಗ್ ಹಳೆದೆಲ್ಲ ನನ್ನ ಮಗನ ನಿನಗೆ ಕೊಡ್ತೀನಿ ಅಂತ ಹೇಳಿ ನನ್ನ ಆಸ್ತಿ ಎಲ್ಲ ತನ್ನ ಮಗಳೇ ಸೇರಿಸಿಕೊಂಡು ಈಗ ಅದಕ್ಕೆ ಸುದ್ದಿನೇ ಎತ್ತಲಾಗೇನ. ಮನೆ ಮಗಳು ಕೊಡ್ತೀನಿ ಅಂತ ಮನಿತನ ಹೋದ್ರೆ ಏನಾಗ್ಬೇಕು ಮಗ? ಗೌರ್ಮೆಂಟ್ ನೌಕರಿ ಮಾಡೋರ್ಗೆ ಅಷ್ಟ ನನ್ನ ಮಗಳು ಕೊಡ್ತೀನಿ ಅಂತ. ನಾನು ಬಿಟ್ಟ ಮಗ ಅಲ್ರಿ, ಸೀದಾ ಮುನ್ಸಿಪಾಲಿಟಿ ಸೇರ್ಕೊಂಡಿನಿ ಕಸ ಬಳಿಯಾಕ. ಅದು ಗೌರ್ಮೆಂಟ್ ನೌಕರಿ ಅಲ್ರಿ. ಆದ್ರೂ ಮಗಳು ಕೊಡಕ್ತಾ ಇರಲಿಲ್ಲ. ಈಗ ಬರ್ರಿ ಪಿಂಡ್ರಿ ಮಗ, ಎಲ್ಲಿ ಹೆಂಗ್ ಹಿಡಿದು ಕೇಳ್ತೀನಿ ನಿನ್ನ ಮಗಳು ಕೊಡ್ತೀಯಲ್ಲ ಅಂತ ಹೇಳಿ ಬರ್ರಿ ಪಿಂಡ್ರಿ ಮಗ ಹಾಕ್ತೀನಿ. ದೇವರಲ್ಲಿ ಇವರದು ಇಂದ್ರನ ಜಾತಕ. ಮೇಕಪ್ ರೂಮ್. ಆಡಿರುವ ಮಾತು ಹಿಂದಕ್ಕೆ ತೆಗೆದುಕೊಳ್ಳುವುದು ಈ ಮನೋಹರ ಛಾಯ್ ಮಾಡದಲ್ಲೇ ಇಲ್ಲ. ಪ್ರಾಣ್ ಛಾಯೆ ಪರ್ ವಚನ ಛಾಯೆ. ಈಗೇನೋ ನಾನು ಆಡುವ ಮಾತಿಗೆ ನಿಮಗೆ ಸಾಕ್ಷಿದ್ದಾರೆ. ನಾನು ಸಹಿ ಮಾಡಿಕೊಡ್ತೀನಿ. ಮತ್ತೊಬ್ಬರ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಸಿಪಡೋದಕ್ಕಲ್ಲ, ಇನ್ಮೇಲಾದ್ರೂ ಮತ್ತೊಬ್ಬರ ಕಾಲು ಯಾಕೆಂದ್ರೆ
ಕಾಲಿರುವನು ಯಾವತ್ತಿದ್ರು ಕಾಲು ಕೆಳಗೆ ಇರ್ತಾನೆ ಅನ್ನೋದು ಮಾತ್ರ ಮರಿಬೇಡಿ. ಹೌದು ಡಾಕ್ಟರ್ ಸಾಹೇಬ್ರ, ನೀವು ಯಾವಾಗ ನನ್ನ ಹೆಂಡತಿ ಉಳಿಸಿದಂತ ಒಳ್ಳೇದ ಮಾಡ್ತಾರೆ. ಎಲ್ಲ ಮಾಡಿನ ಇದು ಮೇಲೆ ಆಟ ಹರಿಯೇನು ಓದ್ತಾರೆ ನಿನ್ನ ಹೆಂಡತಿಗೆ ಮಕ್ಕಳು ಇಂಜೆಕ್ಷನ್ ಕೊಡುವ ಬದಲು ಅದೇ ಜಾಗದಲ್ಲಿ ನಾನೇ ನನ್ನ ಕೈಯಾಗ ಫೈಜರ್ ಇಂಜೆಕ್ಷನ್ ಡಾಕ್ಟರ್ ಮನೋಹರ ನಿನ್ನ ಹೆಂಡತಿಗೆ ಫೈಜರ್ ಇಂಜೆಕ್ಷನ್ ಮಾಡಿ ಆಪರೇಷನ್ ಮಾಡಿದ್ದಾರೆ. ನಿನ್ನಂಥ ವ್ಯಕ್ತಿಯಲ್ಲಿ ನಿನ್ನ ಹೆಂಡತಿ ಸಾಯ್ತಾರೆ. ಡಾಕ್ಟರ್ ಮನೋಹರ ಅಪಾರವಾದ ಸಂಪತ್ತು ನಿನ್ನದಾಗಿದ್ದಾರೆ. ಡಾಕ್ಟರ್ ಮನೋಹರ ಜೈಲಿಗೆ ಹೋಗ್ತಾರೆ. ಅಕಸ್ಮಾತ್ ವಿಷಯ ಯಾರು ಮುಂದಾದರೂ ಬಾಯಿ ಬಿಟ್ಟಿರ್ತಿ ಆದರೆ ಹೇಗೆ ನಿನ್ನ ಹೆಂಡತಿಗೆ ಬಂದ ಪರಿಸ್ಥಿತಿ ಇಳಿದು ಬರುತ್ತೆ. ಊಟ ಬಾಳೆಗ ಚಂದ ಇರ್ತಲ್ಲ ಈ ಜಗತ್ತ ಮಟ್ಟ ಇಲ್ಲಿ ಯಾವ್ದೋ ಜಲಕನ್ಯೆ ಬರಕತ್ತಲ್ಲ ಈಗಿನ ಕೇಳಿದ್ರ ಬರಲಿ ಬರಲಿ ಬೆಳಗ್ಗೆ ಮನುಷ್ಯರ ಭೇಟಿಯಾಗಿಲ್ಲಮ್ಮ. ನೀ ಸಿಕ್ಕಲ್ಲ, ನೀ ಕರೆ ನೋಡಿ ಎಂದು ಚೂರು ನೋಡಾಗಿದ್ದೆ. ಈಗ ಶಿವಾಚಾರ ಗಾಡಿ ಹಿಡಿದಾಗ ನಡ್ಬರ್ಕ್ ಬಂದೆಲ್ಲ ಹಾಳು ಮಾಡ್ತೀವಿ. ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಸಾಲವಾದೆ, ಗಂಡ ಹೆಂಡ ಅದೊಂದು ಗೋಲ್ಡ್ ಹಾಕೊಂಡು ಕೂತ್ಬಿಡಿ.